ನಮಸ್ಕಾರ ಸ್ನೇಹಿತರೆ, ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳ್ಕೊತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಲವನ್ನು ತೆಗೆದುಕೊಂಡು ಮತ್ತೆ ನಿಮಗೆ ಅವರೇ ತೊಂದರೆ ಕೊಡ್ತಾ ಇರ್ತಾರೆ. ಈಗ ನಾವು ಸಾಲ ತೊಗೊಳ್ಬೇಕಾದ್ರೆ ತುಂಬ ಚೆನ್ನಾಗಿರ್ತಾರೆ, ಇನ್ನು ಸಾಲವನ್ನು ಕೇಳಬೇಕಾದ್ರೆ ಅವರ ನಿಜವಾದ ರೂಪಗಳನ್ನು ತೋರಿಸುವಂಥದ್ದು, ಅಥವಾ ನಮ್ಮ ಮೇಲೇ ಜಗಳ ಮಾಡುವಂಥದ್ದು, ಬೈಯುವಂಥದ್ದು, ಮತ್ತು ನಮಗೆ ಕಾಟವನ್ನು ಕೊಡುವಂಥದ್ದು, ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಇದೊಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ದಿನ ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನೋಡಿ, ಒಂದು ಪಲಾವ್ ಎಲೆನ ತೊಗೊಳ್ಬೇಕು. ತೊಗೊಂಡ್ಬಿಟ್ಟು ನೀವು ಯಾರು ಸಾಲ ಕೊಟ್ಟಿರ್ತೀರಲ್ಲ ಅವರ ಒಂದು ಹೆಸರನ್ನು ಈ ರೀತಿ ಕಪ್ಪು ಪೆನ್ನಲ್ಲಿ ಬರೀಬೇಕು. ಬರೆದಿದ್ದಾದ್ಮೇಲೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಅವರು ಅಕ್ಷರ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈಗ ರಾಕೇಶ್ ಅಂದರೆ 3 ಅಕ್ಷರ, ಮಂಜುನಾಥ್ ಅಂತಂದರೆ 4 ಅಕ್ಷರ ಬರುತ್ತೆ. ಈ ರೀತಿ ಎಲ್ಲ ಬರೋದಿಲ್ಲ, ಅವರೆಷ್ಟು ಅಕ್ಷರಗಳಿರುತ್ತೋ ಅಷ್ಟು ನೀವು ಕಾಳು ಮೆಣಸನ್ನು ತೊಗೊಳ್ಬೇಕಾಗುತ್ತೆ. ಈಗ 5 ಲೆಟ್ರ್ ಬಂದರೆ 5, 6 ಲೆಟ್ರ್ ಬಂದರೆ 6, ಅಥವಾ 3 ಬಂದರೆ 3, ಅಥವಾ 2 ಬಂದರೆ ರಾಧಾ ಅಂತ ಬಂದರೆ 2. ಸೊ ಈ ರೀತಿಯಾಗಿ ನೀವು ಕಾಳು ಮೆಣಸನ್ನು ತೊಗೊಳ್ಬೇಕು. ತೊಗೊಂಡ್ಬಿಟ್ಟು ಈ ರೀತಿ ಒಂದು ಮಣ್ಣಿನ ಕುಂಡಲಿಯನ್ನು ಇಟ್ಕೊಂಡು ಅದ್ರ ಮೇಲೆ ಪಲಾವ್ ಎಲೆ ಇಟ್ಟು ಅವ್ರ ಹೆಸರನ್ನು ಬರ್ಕೊಂಡು ನಂತರ ಆ ಒಂದು ಹೆಸರಿನ ಮೇಲೆ ನೋಡಿ ಈ ರೀತಿಯಾಗಿ ಕಪ್ಪು ಕಾಳು ಮೆಣಸನ್ನು ನೀವು ಇಡಬೇಕಾಗುತ್ತೆ. ಅವ್ರ ಹೆಸರು ಎಷ್ಟು ಅಕ್ಷರ ಬರುತ್ತೋ ಅಷ್ಟು ಅಕ್ಷರ ನೀವು ಕರೆಕ್ಟಾಗಿ ಆ ಕಾಳು ಮೆಣಸನ್ನು ನೀವು ಇಡಬೇಕು. ನಂತರ ನೀವು ಇದ್ರ ಮೇಲೆ ಒಂದು ಕರ್ಪೂರವನ್ನು ಇಡಬೇಕಾಗುತ್ತೆ. ಒಂದೇ ಒಂದು ಕರ್ಪೂರವನ್ನು ನೀವು ಇಡಬೇಕು. ಸೊ ಇದಿಷ್ಟು ನೀವು ರೆಡಿ ಮಾಡ್ಕೊಂಡಿದ್ದ ನಂತರ ನೀವು ಇದನ್ನು ಯಾವ ವಾರ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ನೀವು ಶನಿವಾರ ಅಥವಾ ಭಾನುವಾರ ಇವೆರಡು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಮಾಡಬೇಕಾಗುತ್ತೆ. ಯಾವಾಗ ಮಾಡಬೇಕು ಅಂತಂದರೆ ರಾತ್ರಿ 10:30 ನಂತರ ನೀವು ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಕರ್ಪೂರವನ್ನು ಇಟ್ಕೊಂಡು ಅದರ ಮೇಲೆ ಇಟ್ಟು ನೀಟಾಗಿ ನೀವು ಆ ಎಲೆಯನ್ನು ಸುಡಬೇಕಾದ್ರೆ ನೀವು ಒಂದು ಮಾತನ್ನು ಹೇಳ್ಕೊಳ್ಬೇಕು. ಅವ್ರ ಹೆಸರನ್ನೇ ಹೇಳ್ಕೊಂಡು, ಇಷ್ಟು ದುಡ್ಡು ನೀನು ತೊಗೊಂಡಿದ್ದೀಯಾ, ಇಷ್ಟು ವಾಪಸ್ಸನ್ನು ನೀವು ತೊಗೊಂಡು ನನಗೆ ಮತ್ತೆ ವಾಪಸ್ ತೊಗೊಂಬಂದು 24 ಗಂಟೆಯಲ್ಲಿ ಕೊಡಬೇಕು, ಇಲ್ಲ ಅಂತಂದರೆ ನಿನಗೆ ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿಕೊಂಡು ನೀವು ಈ ರೀತಿ ಅಂದ್ಕೊಂಡು ಈ ಒಂದು ಕರ್ಪೂರದಿಂದ ನೀವು ಅದನ್ನು ಸುಡಬೇಕು. ಯಾವ ರೀತಿ ಸುಡಬೇಕು ಅಂತಂದರೆ, ಕರ್ಪೂರ ಮತ್ತು ಮೆಣಸನ್ನೆಲ್ಲ ಮಧ್ಯದಲ್ಲಿ ಇಟ್ಬಿಟ್ಟು ಆ ಪಲಾವ್ ಎಲೆಯನ್ನು ನೀಟಾಗಿ ಸುತ್ತಿ ಮಡಚಬೇಕು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಪಲಾವ್ ಎಲೆಯನ್ನು ಮಡಚಿಬಿಟ್ಟು ಆ ನಂತರ ನೀವು ಅದಕ್ಕೆ ಬೆಂಕಿಯನ್ನು ಇಡಬೇಕಾಗುತ್ತೆ, ಅದನ್ನ ಸುಡಬೇಕು. ಈ ರೀತಿ ಮಾಡೋದ್ರಿಂದ ನೀವು ಯಾರು ತೊಗೊಂಡಿರ್ತಾರಲ್ಲ ಅವರು 24 ಗಂಟೆಯಲ್ಲಿ ಅವರೇ ಬಂದು ನಿಮಗೆ ಹಣವನ್ನು ವಾಪಸ್ ಕೊಡ್ತಾರೆ. ಇದು 100% ಈ ಒಂದು ರೆಮಿಡಿನ ನಾಳೆ ಶನಿವಾರ ಮತ್ತು ಭಾನುವಾರ 2 ದಿನ ಯಾವ ದಿನ ಆದರೂ ಮಾಡ್ಕೊಳ್ಬೋದು. ಅದು ರಾತ್ರಿ 10:30 ನಂತರ ಮಾಡಬೇಕು. ರಾತ್ರಿ ಇದನ್ನು ಮನೇಲಿ ಹಾಗೆ ಇಟ್ಟು ನಂತರ ನೀವು ಅದನ್ನು ಮರುದಿನ ಬೂದಿಯನ್ನು ತೊಗೊಂಡೋಗಿ ಈಚೆ ಕಡೆ ಎಲ್ಲಾದರೂ ಹಾಕಬೇಕು. ಈ ರೀತಿ ಮಾಡ್ಕೊಳ್ಳಿ. ಖಂಡಿತ ನೀವು ಏನು ತೊಗೊಂಡಿರ್ತೀರಲ್ಲ ಸಾಲ ತೊಗೊಂಡಿರೋಂಥವ್ರು ಅವರು ಬಂದು ನಿಮಗೆ ಹಣವನ್ನು ವಾಪಸ್ ಕೊಡ್ತಾರೆ. ಈ ರೆಮಿಡಿಯನ್ನು ಮಾಡ್ಕೊಂಡವರಿಗೆಲ್ಲ ಸಕ್ಸಸ್ ಸಿಕ್ಕಿದೆ ಅಂತಂದವ್ರು ಖಂಡಿತ ನನಗೆ ಒಂದು ಕಮೆಂಟ್ ಹಾಕಿ, ಯಾಕಂದರೆ ಬೇರೆಯವ್ರಿಗೂ ಇದು ತುಂಬ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಒಂದು ಮಣ್ಣಿನ ಕುಂಡಲಿಯಲ್ಲಿ ಇಟ್ಬಿಟ್ಟು ಅದನ್ನ ನೀಟಾಗಿ ಸುಟ್ಟುಬಿಟ್ರೆ ಸಾಕು. ಆ ಸುಡಬೇಕಾದ್ರೆ ಕರೆಕ್ಟಾಗಿ ಹೇಳ್ಕೊಳ್ಳಿ, ರಾಕೇಶ್ ನೀನು ನನಗೆ ಹಣವನ್ನು ನಂತರ ಇಷ್ಟು ದುಡ್ಡು ತೊಗೊಂಡಿದ್ಯಾ, ಇಷ್ಟು ಹಣವನ್ನು ನೀನು ನನಗೆ ವಾಪಸ್ ತಂದು ಕೊಡಬೇಕು, ಕೊಡದೇ ಇದ್ದರೆ ನಿನಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಈ ಒಂದು ರೆಮಿಡಿಯನ್ನು ಮಾಡಿ ಖಂಡಿತ ಅವರು ನಿಮ್ಮ ಹಣವನ್ನು ವಾಪಸ್ ತೊಗೊಂಬಂದು ಕೊಡ್ತಾರೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಖರ್ಚಿಲ್ಲದೆ ಇರ್ತಕ್ಕಂತಹ ಪರಿಹಾರಗಳು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ನಿಮ್ಮ ಒಂದು ಅಫರ್ಮೇಷನ್ ಯೂನಿವರ್ಸ್ಗೆ ಬೇಗ ತಟ್ಟಿತ್ತು ಅಂತಂದರೆ ನಿಮಗೆ ತಕ್ಷಣ ನಿಮ್ಮ ಹಣ ನಿಮ್ಮ ಕೈ ಬಂದು ಸೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.